ವೃಷಭ ರಾಶಿಯವರಿಗೆ ನಿಜ ಜ್ಯೇಷ್ಠ ಮಾಸದ ಮಾಸ ಭವಿಷ್ಯ. ವ್ಯಯಾಧಿಪತಿ ಕುಜನು ವ್ಯಯಸ್ಥಾನದಲ್ಲಿದ್ದು ನಂತರದಲ್ಲಿ ಅಂದರೆ 20ನೇ ತಾರೀಕಿನಂದು ವೃಷಭ ಲಗ್ನಕ್ಕೆ ಬರುವುದರಿಂದ ಹರಿತವಾದ ಆಯುಧಗಳಿಂದ, ವಿದ್ಯುತ್ನಿಂದ ಹಾಗೂ ಬೆಂಕಿಗೆ ಸಂಬಂಧಪಟ್ಟಂತೆ ಜಾಗೃತ ಆಗಿರಿ. ರಾಷ್ಟ್ರಾಧಿಪತಿ ಶುಕ್ರ ಹಾಗೂ ಗುರುವು 3ನೇ ಮನೆಯಲ್ಲಿ ಸಂಚರಿಸುವುದರಿಂದ ಅತಿ ಹೆಚ್ಚು ಹಣ ಗಳಿಸುವಿರಿ. ಪಿತ್ರಾರ್ಜಿತ ಆಸ್ತಿಗಳೇನಾದರೂ ತಗಾದೆಯಲ್ಲಿದ್ದರೆ ಪರಿಹಾರವಾಗುವುದು. ವಾಕ್ ಹಾಗೂ ಕುಟುಂಬ ಸ್ಥಾನದಲ್ಲಿ ಆತ್ಮಕಾರಕ ರವಿ ಹಾಗೂ ಬುದ್ಧಿಕಾರಕ ಬುಧರು ಸ್ಥಿತರಿರುವುದರಿಂದ ವಾಕ್ಚಾತುರ್ಯ ಹಾಗೂ ಪ್ರಾವೀಣ್ಯತೆ ಹೆಚ್ಚಾಗುವುದು. ವಾಕ್ಸ್ಥಾನದಲ್ಲಿ ರವಿಗ್ರಹವಿರುವುದರಿಂದ ಗುರು ಹಿರಿಯರ ಒಟ್ಟಿಗೆ ಮಾತನಾಡುವಾಗ ಎಚ್ಚರ ವಹಿಸಿ ಮಾತನಾಡಿದರೆ ಒಳ್ಳೆಯದು. ಸುಖಸ್ಥಾನದಲ್ಲಿ ಕೇತುಗ್ರಹ ಸ್ಥಿತನಿರುವುದರಿಂದ ತಾಯಿ ಆರೋಗ್ಯದ ಕಡೆ ಗಮನ ಹರಿಸಿ ಮನೆಯನ್ನು ಸ್ವಚ್ಛವಾಗಿಟ್ಟುಕೊಳ್ಳಿ. ಗಣಪತಿ ದೇವರನ್ನು ಪೂಜಿಸಿ. ಸಪ್ತಮಾಧಿಪತಿ ಕುಜನು ಲಗ್ನದಲ್ಲಿ ಸ್ಥಿತನಿರುವುದರಿಂದ ಶೀಘ್ರ ಕೋಪಕ್ಕೆ ಗುರಿಯಾಗಬೇಡಿ. ಸ್ತ್ರೀಯಾದಲ್ಲಿ ತನ್ನ ಯಜಮಾನನನ್ನು ಗೌರವಿಸಿ, ಪುರುಷರಾದರಲ್ಲಿ ತನ್ನ ಧರ್ಮಪತ್ನಿಯನ್ನು ಗೌರವಿಸಿ ಕಲಹ ತಪ್ಪಿಸಿ ಶಾಂತಿಯಿಂದಿರಿ. ಇನ್ನು 10ರ ರಾಹು 11ರಲ್ಲಿ ಮಹಾತ್ಮ ಅಂದರೆ ಶನಿ ಮಹಾತ್ಮರು ತುಂಬಾನೇ ರಾಜಯೋಗ ಕೊಡುವುದರಿಂದ ಹಣ, ಮಾನ, ಸನ್ಮಾನ, ಕೀರ್ತಿ ಪ್ರಾಪ್ತಿ. ಇನ್ನು ಹೆಚ್ಚಿನ ಶುಭ ಫಲಗಳಿಗೆ ಲಕ್ಷ್ಮೀ ನರಸಿಂಹದೇವರಿಗೆ ಮಂಗಳವಾರದಂದು 1 ಬಗಸೆ ತೊಗರಿಕಾಳು ಹಾಗೂ 1 ಬಗಸೆ ಬೆಲ್ಲವನ್ನು ಕೊಟ್ಟು ನಾಟಿ ತುಳಸಿಯಿಂದ ಅರ್ಚನೆ ಮಾಡಿಸಿ ಇನ್ನೂ ಹೆಚ್ಚಿನ ಶುಭ ಫಲ ದೊರೆಯುವುದು.